ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗಾಯ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಮ್ಮಮ್ಮ ಅಪ್ಪ ಇವತ್ತು ಪರ್ಚೇಸಿಂಗ್ ಹೋಗ್ತಾ ಇದೀವಿ. ಏನಕ್ಕೆ ಫೆಬ್ರವರಿ 10ಗೆ 25ನೇ ವರ್ಷದ ಆನಿವರ್ಸರಿ ಬರ್ತಿದೆ. ಯಾವತ್ತೂ ಕೂಡ ಅವರು ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಇದುವರೆಗೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. 25ನೇ ವರ್ಷಕ್ಕೆ ಏನು ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ 25 ವರ್ಷಕ್ಕೂ ಜೊತೆಯಾಗಿ ಬಂದು 25 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಮದುವೆ ಆಗಿ 25 ವರ್ಷ ಆಗಿದೆ. ಅದಕ್ಕೆ ಫೆಬ್ರವರಿ 10ಗೆ ಆನಿವರ್ಸರಿ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಬಟ್ಟೆ ಶಾಪಿಂಗ್ ಅಂತ ಹೋಗ್ತಾ ಇರೋದು. ಇವರು ಹೊಸ ಬಟ್ಟೆ ತಗೊಂಡು ಫೆಬ್ರವರಿ 10ಗೆ ಹಾಕೋಬೇಕು. ಅಂಡ್ ಫೆಬ್ರವರಿ 10ಗೆ ಇನ್ನೂ ಸುಮಾರು ಪ್ಲಾನ್ ಮಾಡ್ಕೊಂಡವ್ರೆ. ನಾನು ಅನ್ಕೊಂಡಿದ್ದೆ, ಸೊ ಲೈಕ್ ಒಂದ್ ಸ್ವಲ್ಪ ಮಾಡಿದ್ರೆ ಬಿಗ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಸದ್ಯಕ್ಕೆ ಮಾಡಿದ್ರೆ ಒಬ್ರನ್ನ ಕರೆದಿಲ್ಲ ಅಂದ್ರೆ ಇನ್ನೂ ತುಂಬಾ, ಈಗ ಇನ್ವೈಟ್ ಮಾಡ್ತಾ ಇದೀವಿ ಅಂದ್ರೆ ಎಲ್ರಿಗೂ ಇನ್ವೈಟ್ ಮಾಡಬೇಕು. ಒಬ್ರು ಕರೆದಿಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ. ಈಗ ಸದ್ಯಕ್ಕೆ ಸಿಚುವೇಶನ್ ಆ ಥರ ಮಾಡೋವಂಥದ್ದು ಇರಲಿಲ್ಲ. ಅದಕ್ಕೋಸ್ಕರ ನಾರ್ಮಲ್ ಆಗಿ ಹೇಗೆ ಮಾಡಬೇಕು ಮನೇಲಿ ಅಥವಾ ಮನೇಲಿ ಹೇಗೆ ಮಾಡಬೇಕು ಅದೇ ತರ ಮಾಡ್ತಾ ಇದ್ದೀನಿ. ನೋಡುವ ಹೋಗ್ತಾ ಹೇಗ್ ಅನ್ಸುತ್ತೆ, ಯಾವ ತರ ಮಾಡ್ಬೋದು ಅಂತ. ಲೆಟ್ಸ್ ಸಿ. ಸಮಯ ಬಂದು 2 ಗಂಟೆ. ನಮ್ ಡ್ಯಾಡಿ ಬರೋದು 6:30 ಆಗುತ್ತೆ. 6:30 ಬಂದ ಮೇಲೆ 7 ಗಂಟೆ ಅವ್ರು ರೆಡಿ ಆಗಲ್ಲ, 7 ಗಂಟೆ ಬರ್ತಾರೆ ಅವರು. ಆಮೇಲೆ ನಾವು 3 ಜನ ಹೋಗಿ ಬಟ್ಟೆ ಪರ್ಚೇಸಿಂಗ್ ಮಾಡಬೇಕು. ನೋಡೋಣ ಯಾವ ತರ ಬಟ್ಟೆ ತಗೋತಾರೆ ಅಂತ. ಅಲ್ಲಿ ಕೆಲವೊಂದು ಫನ್ ಮೂಮೆಂಟ್ಸ್ ಆಗೋದು, ಯಾಕಂದ್ರೆ ನಾನು ನಮ್ಮಮ್ಮಗೆ ರೇಗಿಸ್ತಿರ್ತೀನಿ. ಆಬ್ವಿಯಸ್ಲಿ ನನ್ನ ಕೆಲಸ ಬಂದ್ಬಿಟ್ಟು ರೇಗ್ಸೋದು ನಮ್ಮಮ್ಮನ. ಆಬ್ವಿಯಸ್ಲಿ ನಮ್ಮಮ್ಮನ ರೇಗಿಸ್ತೀನಿ ಅಷ್ಟೇ. ಆಬ್ವಿಯಸ್ಲಿ ರೇಗಿಸ್ತೀನಿ, ಅದು ಇನ್ಬಿಲ್ಟ್, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಸ್ಕೂಲ್ ವಯಸ್ಸಲ್ಲಿ ಇದ್ದಾಗಲೇ ತುಂಬಾ ರೇಗ್ಸೋದು ಅಂದ್ರೆ ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ರೇಗ್ಸಿ ನಾನು ನನ್ನ ಫ್ರೆಂಡು ಸಾಗರು, ಧರ್ಮರಾಜು, ಸೊ 3 ಜನನು ಕೂಡ ತುಂಬಾ ರೇಗ್ಸಿ ಅಂದ್ರೆ ಫ್ಲರ್ಟ್ ಮಾಡ್ತಿದ್ವಿ, ನೋಟೆಡ್ ಆಗಿದ್ವಿ. ಸ್ಕೂಲ್ ಲೈಫೇ ಒಂಥರ ಬೆಸ್ಟ್ ಲೈಫ್, ನಿಜವಾಗ್ಲೂ ಬೆಸ್ಟ್ ಲೈಫ್ ಅನ್ಕೊಳ್ಳಿ. ನಾವು ಹೆವಿ ಒಂಥರ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇದ್ವಿ. ನಾನು, ಸಾಗರು, ಧರ್ಮರಾಜು 3 ಜನ ಇದ್ವಿ. ಅದರಲ್ಲೂ ಮೇಯ್ನ್ ನಾನು ಸಾಗರ್ ಅಂತೂ ನೋಟೆಡ್ ಪಾಯಿಂಟ್. ಈಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ಬೋರ್ಡ್ ಅಲ್ಲಿ ವಾಂಟೆಡ್ ಲಿಸ್ಟ್ ಇರುತ್ತಲ್ಲ, ಆ ತರ ನಾವು ಸ್ಕೂಲಲ್ಲಿ ವಾಂಟೆಡ್ ಲಿಸ್ಟ್, ನಾನು ಸಾಗರ್ ಹಂಗಿದ್ವಿ. ಅರ್ಥ ಮಾಡ್ಕೊಳ್ಳಿ ಹೆಂಗಿದ್ವಿ ಅಂತ. ಆಗ ತುಂಬಾ ತುಂಟಾಟ ಐತೆ. ಅಂಡ್ 10th ಇಂದ ಆಚೆ ಈ ಕಡೆ ಬಂದ ಮೇಲೆ ಚೇಂಜ್ ಆಗಿ ಸ್ವಲ್ಪ ಫುಲ್ ಸೈಲೆಂಟ್ ಚೇಂಜ್ ಆಗಿ ಬೇರೆ ಆಗಿದ್ದೀನಿ. ಬೇರೆ ತರ ಅಂದ್ರೆ ಸೈಲೆಂಟ್ ಆಗಿದ್ದೀನಿ ಅಂತ ಅರ್ಥ ಅಷ್ಟೇ. ನನ್ನ ಮುದ್ದು ಅಮ್ಮ ಇಷ್ಟ ದಿನ ಎಲ್ರು ಹೆಂಗಾಗಿದ್ದೀರಾ ಆಮೇಲೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಿರ್ತೀರಾ. ನಮ್ಮಮ್ಮ ಚೆನ್ನಾಗಿರೋದಕ್ಕೆ ರೀಸನ್ ಏನ್ ಗೊತ್ತಾ? ಆದ್ರೂ ಏನಿಲ್ಲ ಬಿಡಮ್ಮ, ಸುಮ್ನೆ ತಮಾಷೆ ಮುದ್ದು ಹೇಳೋದು, ಅದು ನಿನ್ ಖುಷಿಗೋಸ್ಕರ ಹೇಳೋದು. ಸೊ ನಮ್ಮಮ್ಮ ಯಾವಾಗ್ಲೂ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಾರೆ. ಯಾವ್ದು ಅಂದ್ರೆ ಹಿಮಾಲಯ ನೀಮ್ ಫೇಸ್ ವಾಶ್ ಅಂತ. ಸೊ ಇದೇ ಫೇಸ್ ವಾಶ್ ನಮ್ಮಮ್ಮ ಯಾವಾಗ್ಲೂ ಯೂಸ್ ಮಾಡೋದು. ಇದು ಮೇನ್ಲಿ ಫಾರ್ ಪಿಂಪಲ್ಸ್ ಇರ್ತಾರಲ್ಲ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಪಿಂಪಲ್ಸ್ ಇರೋರಿಗೆ ಕಮ್ಮಿ ಆಗುತ್ತೆ, ಎಲ್ಲಾ ತರದ್ದು ಇದೆ. ಅಂಡ್ ಇವಾಗ ಆನ್ ಸ್ಪಾಟ್ ನಮ್ಮಮ್ಮ ಹೇಗೆ ಇದನ್ನ ಯೂಸ್ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಇದನ್ನ ಹೋಗ್ತಾ ಈಗ ಹೇಳ್ತೀನಿ. ಈಗ ನಮ್ಮಮ್ಮ ಈ ಫೇಸ್ ವಾಶ್ ನ ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆಲ್ಲ ತಿಳಿಸ್ತಾರೆ, ಬನ್ನಿ ತೋರಿಸ್ತೀನಿ. ಅಮ್ಮ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದ್ಬಿಟ್ಟು ಹಿಮಾಲಯ ನೀಮ್ ಫೇಸ್ ವಾಶ್ ಅಂತ. ಮೇನ್ಲಿ ಇದು ಪಿಂಪಲ್ಸ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನ ಹಿಮಾಲಯ ಫೇಸ್ ವಾಶ್ ಕಡೆಗೆ ಬಂದ್ರೆ 100% ನ್ಯಾಚುರಲ್ ನೀಮ್ ಇಂದ ಮಾಡಿರ್ತಾರೆ. ಇವರು ಮೇನ್ಲಿ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿರೋದು ನೀಮು, ಒನ್ ಆಫ್ ದಿ ಪವರ್ಫುಲ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಮುಕ್ತಲ್ಲಿರೋ ಪಿಂಪಲ್ ಅಥವಾ ಬ್ಯಾಕ್ಟೀರಿಯಾನ ಈ ಒಂದು ಹಿಮಾಲಯ ನೀಮ್ ಫೇಸ್ ವಾಶ್ 99% ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ಸೋಪ್ ಫ್ರೀ ಮತ್ತೆ ಪ್ಯಾರಾಬನ್ ಫ್ರೀ ಆಗಿರುತ್ತೆ. ಇನ್ನ ಯೂಸ್ ಮಾಡೋದು ಸಿಂಪಲ್. ನಿಮ್ ಮುಖನ ವೆಟ್ ಮಾಡ್ಕೊಂಡು ಒಂದು ಸ್ಮಾಲ್ ಅಮೌಂಟ್ ಆಫ್ ಫೇಸ್ ವಾಶ್ ನ ತಗೊಂಡು ಮುಖಕ್ಕೆ ಅಪ್ಲೈ ಮಾಡಿ, ದೆನ್ ಸರ್ಕ್ಯುಲರ್ ಮೋಷನ್ ಆಗಿ ಚೆನ್ನಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಮುಖ ತೊಳ್ಕೊಂಡ್ಬಿಡ್ಬೇಕು. ಇದನ್ನ ಟ್ವೈಸ್ ಅ ಡೇ ಅಂದ್ರೆ ಒಂದಿನದಲ್ಲಿ 2 ಸಲ ಅಪ್ಲೈ ಮಾಡಿ ಫೇಸ್ ವಾಶ್ ನ ಮಾಡಬೇಕು. ಸೊ ದಟ್ ಮುಖದಲ್ಲಿರೋ ಪಿಂಪಲ್ಸ್ ಅಥವಾ ಬ್ಯಾಕ್ಟೀರಿಯಾ 99% ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ನಾನ್ ಟೀನೇಜ್ ಇಂದ ಇಲ್ಲಿವರೆಗೂ ಹಿಮಾಲಯ ನೀಮ್ ಫೇಸ್ ವಾಶ್ ನ ಟ್ರಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ 100% ನ್ಯಾಚುರಲ್ ಇದು. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಬಿಫೋರ್ ಹೇಗಿತ್ತು ಮತ್ತೆ ಆಫ್ಟರ್ ಹೇಗಿತ್ತು ಅಂತ. ಸೊ ನೋಡಿದ್ರಲ್ಲ ಯಾವ ತರ ನಮ್ಮಮ್ಮ ಫೇಸ್ ವಾಶ್ ನ ಡೈಲಿ ಯೂಸ್ ಮಾಡ್ತಾರೆ. ಆಮೇಲೆ ಲೈಕ್ ಬಿಫೋರ್ಗೂ ಆಫ್ಟರ್ಗೂ ಯಾವ ತರ ಡಿಫರೆನ್ಸ್ ಇತ್ತು ಅಂತ ನೀವು ನೋಡಿದ್ರಿ. 100% ನ್ಯಾಚುರಲ್. ನೀವೇನಾದ್ರೂ ಈ ಪ್ರಾಡಕ್ಟ್ ನ ಬೈ ಮಾಡಬೇಕು ಅಂದ್ರೆ ಅಮೆಝಾನ್, ನೈಕಾ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಅಥವಾ ಇವ್ರದೇ ಆದಂತ ಹಿಮಾಲಯಂ ವೆಬ್ಸೈಟ್ ಇದೆ, ಅವ್ರದೇ ಆದಂತ ಆಪ್ ಇದೆ, ಅಲ್ಲಿ ಹೋಗಿ ಕೂಡ ಬೈ ಮಾಡಬಹುದು. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ಇನ್ನೇನೋ ಕೆಲವೇ ದಿನಗಳಲ್ಲಿ ನಮ್ಮ ಅಪ್ಪ ಅಮ್ಮದು ಆನಿವರ್ಸರಿ ಬರ್ತಿದೆ. ಸೊ ಫೆಬ್ರವರಿ 10ಗೆ ಅಪ್ಪ ಅಮ್ಮದು ಆನಿವರ್ಸರಿ. ಅಂಡ್ ಅದಕ್ಕೆ ಆದಂತ ಇವತ್ತು ಶಾಪಿಂಗ್ ನಡೀತಿದೆ. ಏನ್ ಶಾಪಿಂಗ್ ಅಂದ್ರೆ ಅವರು ಬಟ್ಟೆ ಪರ್ಚೇಸ್ ಮಾಡ್ಕೋತಾರೆ. ಅಂಡ್ ಬಟ್ಟೆ ಪರ್ಚೇಸಿಂಗ್ ಅಂದ್ರೆ ಫೆಬ್ರವರಿ 10ಗೆ ಅವ್ರು ರೆಡಿ ಆಗ್ಬೇಕಲ್ವಾ, ಅಂಡ್ ಹೊಸ ಬಟ್ಟೆ ಹಾಕೋಬೇಕು. ಅದಕ್ಕೋಸ್ಕರ ಇವಾಗ ನಮ್ಮ ಡ್ಯಾಡಿ ಬರೋದು ಸಂಜೆ 6:30 7 ಗಂಟೆ ಆಗುತ್ತೆ. ಅವ್ರು ಬಂದಿದ ತಕ್ಷಣ ಅಲ್ಲಿಂದ ಅವ್ರ ಜೊತೆ ನಾನು ಅಮ್ಮ ಹೊರಟು ಬಟ್ಟೆ ಪರ್ಚೇಸಿಂಗ್ ಮಾಡ್ಕೊಂಡು ಬರ್ಬೇಕು. ಐಸ್ ನಿಮ್ಗೆಲ್ಲ ಒಂದ್ ವಿಷಯ ಹೇಳೋದು ಮರ್ತೋದೆ. ನಮ್ಮಮ್ಮ 3 ದಿನದಿಂದ ವಾಕಿಂಗ್ ಹೋಗ್ತವ್ರೆ. ಓ ಮೈ ಗಾಡ್, ವಾಕಿಂಗ್! ಶಟ್ ಮ್ಯಾನ್, ಮಾಮ್ ವಾಕಿಂಗ್ ಗೋಯಿಂಗ್. ಒಂದಿನ ವಾಕಿಂಗ್ ಹೋಗ್ಬಿಟ್ಟು ಇಲ್ಲೆಲ್ಲ ಸಣ್ಣ ಆಗೈತೆ, ಕತ್ತೆಲ್ಲ ಸಣ್ಣ ಆಗೈತೆ ಎಲ್ಲ ಹೇಳ್ತಾರೆ. ಒಂದೇ ದಿನದಲ್ಲಿ ನಿಂಗೆ ಎಲ್ಲ ಸಣ್ಣ ಆಗ್ಬಿಡ್ತದ. ನನ್ಗಂತರ
ಮೈ ಹಗರ ಆಗಿದೆ ಗೈಸ್. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಎಲ್ಲರೂ ವಾಕ್ ಮಾಡಿ, ಆರೋಗ್ಯ ಚೆನ್ನಾಗಿರುತ್ತೆ. ನಾವ್ ಏನೇ ತಿಂದ್ರೂ ಒಂದು ಹೆಲ್ತಿ ಆಗಿರ್ಬೇಕಂದ್ರೆ ವಾಕ್ ಇಂಪಾರ್ಟೆಂಟ್. ಈಗ ರಿಯಲೈಸ್ ಆಯ್ತು ನಮ್ಮ ಅಮ್ಮಂಗೆ ಈಗ ರಿಯಲೈಸ್ ಆಯ್ತೆ ವಾಕಿಂಗ್ ಹೋಗ್ಬೇಕು ಅಂತ. ವಾಕಿಂಗ್ ಹೋಗಿ, ದಯವಿಟ್ಟು ವಾಕಿಂಗ್ ಹೋಗ್ಬೇಕು. ಎಂಗೇಜ್ ಅಲ್ಲಿ ಇರೋ ಜಿಮ್ಗೆ ಹೋಗ್ಬೇಕು ಅಂತಾರೆ. ನಾನು ಜಿಮ್ಗೆ ಹೋಗ್ಬೇಕು ಅಂತ ಅನ್ಕೋತಾನೆ ಇದೀನಿ. ಬಟ್ ಏನ್ ಮಾಡೋದು, ಕೆಲ್ಸಗಳು ಹಂಗಿದೆ. ಜೊತೆಗೆ ಪಾರ್ಟ್ನರ್ ಬೇಕು ಅಥವಾ ಪರ್ಸನಲ್ ಟ್ರೈನರ್ ಇಟ್ಕೊಳ್ಳೋಣ ಏನಂತ ಒಂದು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್. ಹೋದ್ರೆ ಕರೆಕ್ಟ್ ಆಗಿ ಹೋಗ್ಬೇಕು, ವಿತ್ ಡಯಟ್ ಫಾಲೋ ಮಾಡ್ಬೇಕು, ಎಲ್ಲ ಇರುತ್ತೆ. ನೀಟಾಗಿ ಪ್ರಾಪರ್ ಆಗಿ ಮಾಡ್ಬೇಕು. ಜಿಮ್ಗೆ ಹೋದ್ಮೇಲೆ ಪ್ರಾಪರ್ ಆಗಿ ಮಾಡ್ಬೇಕು. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹೋದ್ರೆ ಬಿಡಬಾರ್ದು. ಆ ತರ ಒಬ್ಬ ಟ್ರೈನರ್ ಇರ್ಬೇಕು, ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಇರ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಾಮ ಬಂದ್ರು. ನಮ್ಮ ಮಾಮ ಬಂದಾಗೆಲ್ಲ ನನ್ ಖುಷಿಗೋಸ್ಕರನೋ ಅವ್ರ ಖುಷಿಗೋಸ್ಕರನೋ ತಿಂಡಿ ಅಂತ ತಂದೇ ತತ್ತಾರಪ್ಪ. ಒಟ್ನಲ್ಲಿ ಖುಷಿ ವಿಚಾರ. ಸಣ್ಣ ಹೌದೌದು ಹೇಳ್ಮ. ಅವ್ನ್ ಚಿಕ್ಕ ಹುಡುಗನಿಂದ ಅವ್ರ ಮನೇಲೆ ಬೆಳೆದಿರೋದು, ಹಂಗಾಗಿ ಅವ್ರು ಬರುವಾಗ ಬರೀ ಕೈಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಒಂದು ಜ್ಯೂಸ್, ಅವ್ನಿಗೆ ಬ್ರೆಡ್ ಅಂದ್ರೆ ಇಷ್ಟ, ಹಂಗಾಗಿ ಎಲ್ಲ ತಗೊಬರ್ತಾರೆ. ಪಕ್ಕ ತರ್ತಾರೆ ನೋಡಿ. ಇವಾಗ್ಲೂ ತಂದವ್ರೆ. ಅಂಡ್ ಅದೊಂಥರ ಖುಷಿ ವಿಚಾರನೆ. ಅಂಡ್ ಇನ್ನೊಂದು ಏನ್ ಹೇಳಕ್ ಬಂದೆ, ನಮ್ಮ ಮಾಮನ ಹತ್ರ 50 ರೂಪಾಯಿ ಅಥವಾ 100 ರೂಪಾಯಿನೇ ಇರ್ಲಿ, ಅಥವಾ ಜೋಬಲ್ ದುಡ್ಡೇ ಇರಲ್ಲ ಅನ್ಕೊಳ್ಳಿ, ಹೋಗ್ತಿರೋ ಟೈಮಲ್ಲಿ ತಗೋ ನೀನ್ ಹಿಡ್ಕೊ ಅಂತಾರೆ. ಅವಾಗ ಏನ್ ಖುಷಿ ಆಗುತ್ತೆ ಗೊತ್ತಾ. ಅಂದ್ರೆ ಆ ಟೈಮಲ್ಲಿ ಖುಷಿ ಆಗ್ತಿತ್ತು. ಅದೇ ಆ ಟೈಮಲ್ಲಿ ಖುಷಿ ಆಗ್ತಿತ್ತು. ಆದ್ರೆ ಈಗ್ಲೂ ಕೂಡ ಅದನ್ನೇ ಮಾಡ್ತಾರೆ. ಅವ್ರ ಹತ್ರ 50 ಇರ್ಲಿ 100 ಇರ್ಲಿ ನಾವು ಕೊಡ್ಬೇಕು. ಇವಾಗ ನಾವು ಬೆಳೀತಾ ನಾವು ಕೊಡ್ಬೇಕು. ಆದ್ರೆ ನಮ್ಮ ಮಾಮ ಈಗ್ಲೂ ಕೂಡ ಏನು ಈಗ ಇನ್ನೇನೋ ಊರ್ಗೆ ಓಡೋ ಟೈಮಲ್ಲಿ, ನಮ್ಮ ಮನೆಯಿಂದ ಓಡೋ ಟೈಮಲ್ಲಿ ನನ್ನ ಕೇಳ್ತದೆ, ತಗೋ ನೀನು 50 ರೂಪಾಯಿ ಇಡ್ಕೊ, ತಗೋ 100 ರೂಪಾಯಿ ಇಡ್ಕೊ ಅಂತ ಕೊಡ್ತಾರೆ. ಬೇಡ ಮಾಮ ನೀನೇ ಇಡ್ಕೊ ಅಂದ್ಬಿಟ್ಟು ನಮ್ಮ ಮಾಮಂಗೆ ಕೊಟ್ಟು ಕಳಿಸ್ತೀನಿ. ಗೈಸ್, ಸೊ ಇವಾಗ ಟೈಮ್ ಬಂದ್ಬಿಟ್ಟು 6:15. ಇವಾಗ ನಾನು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದೀವಿ. ಈ ಹುಡುಗಿನ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಬೇಡ ಈ ಹುಡುಗಿ ಬೇಡ ಅಂತ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಹೊರಡ್ಬೇಕು. ಮಾ ಈಗ್ಲೇ ನಿಮ್ಮ ಪತಿ ದೇವ್ರಿಗೆ ಹೇಳ್ಬೇಕು, ಆ ತರದಿಂದ ತಗೋಬಾರ್ದು, ಬಟ್ಟೆನೆಲ್ಲ ಆರಾಮಾಗಿ ತಗೋಬೇಕಂತ ಹೇಳ್ಬೇಕು. ಹೇಳೊಂದು ಅವಾಜ್ ಬಿಡು. ಅರ್ಜೆಂಟ್ ಮಾಡಿದ್ರೆ ಅಲ್ಲೇ ಬುರ್ಡೆ ಸೇರಿಸ್ಬಿಡ್ತೀನಿ. ನೋಡ್ ಬಾಬಾ, ನೋಡ್ ನಿನ್ಗೆ ಹೇಳ್ತಿದ್ದೆ, ಅರ್ಜೆಂಟ್ ಎಲ್ಲ ಮಾಡಂಗಿಲ್ಲ, ನೀನು ಆರಾಮಾಗಿ ತಗೋಬೇಕು. ಸರಿ ತಗೋ. ನಾವಪ್ಪ ಹಿಂಗೆ ಮಾಡೋದು. ಹುಡುಗಿ ಮೈಸೂರ್ಗೆ ಹೋಗ್ಬಿಟ್ಟು ಶರತ್ ಅವ್ರ ಜೊತೆ ಸೇರ್ಬಿಟ್ಟು ಮೂದೇವಿ ಅನ್ನೋದು ಕಲ್ತ್ಬಿಟ್ಟವಳೆ. ಹುಚ್ಚ ಮೂದೇವಿ ಹಿಂಗ್ ಕಲ್ತ್ಬಿಟ್ಟವಳೆ. ಹೆಂಗ್ ಕಲ್ತಾಳ ಗೊತ್ತಾ. ಆಮೇಲೆ ಸಂಧ್ಯಾ ಅವ್ರ ಜೊತೆ ಸೇರ್ಬಿಟ್ಟು ಏನು ಸಂಧ್ಯಾ ಅದ್ರ ಸೇರ್ಬಿಟ್ಟು ಆಕ್ಟಿಂಗು ಹೆವಿ ಆಕ್ಟಿಂಗ್ ಮಾಡ್ತಾಳೆ. ಮತ್ತೆ ಎಕ್ಸ್ಪ್ರೆಷನ್ ಎಲ್ಲ ಕೊಡೋದ್ ಕಲ್ತ್ಬಿಟ್ಟವಳೆ. ಆಯ್ತು ಹೇಳು ಎಕ್ಸ್ಪ್ರೆಷನ್ ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾಳೆ. ನೋಡಿ ಇದು ಅಷ್ಟೇ, ಇದು ಸಂಧ್ಯಾ ಅವ್ರ ಹತ್ರನೇ ಕಲ್ತಿರೋದು ನೀನು. ನಾನ್ ತರೋ ಟೀ ಶರ್ಟ್ ಎಲ್ಲ ನಮ್ಮ ಅಪ್ಪ ಒಂದ್ಸಲಿ ಟ್ರಯಲ್ ಹಾಕೊಳ್ಳುತ್ತೆ. ಈಗ ಅಕಸ್ಮಾತ್ ನಾನ್ ಹಾಕಿಲ್ಲ ಅಂದ್ರೂ ಫಸ್ಟ್ ನಮ್ಮ ಅಪ್ಪನೇ ಹಾಕೊಂಡ್ಬಿಡ್ತಾರೆ. ಆ ಟೀ ಶರ್ಟ್ ಚೆನ್ನಾಗಿತ್ತು, ತಂದಿದ್ದೆ, ಹಾಕೊಂಡ್ಬಿಟ್ಟು. ಈಗ ತಾನೇ ನಮ್ಮ ಅಪ್ಪಂಗೆ ಹೇಳೋಣ ಅಂತ ಬಂದೆ. ಒಂದ್ ದಿನ ವಾಕಿಂಗ್ ಹೋಗಂಗಿಲ್ಲ. ವಾಕಿಂಗ್ ಹೋಗಿ ಬಂದ್ರೆ ಮಿರರ್ ನೋಡ್ಬಿಟ್ಟು ಕತ್ತೆಲ್ಲ ಕಮ್ಮಿ ಆಗ್ಬಿಟ್ಟೈತೆ ಹೇಳಿ ನೋಡು. ಆಮೇಲೆ ಅಮ್ಮ ನೀನ್ ಸ್ಟೆಪ್ ಹಾಕು. ಒಂದು ದಿನ 3 ದಿನ ಕಂಟಿನ್ಯೂಸ್ ಹೋಗ್ಬಿಟ್ಟವ್ರೆ. ಅದೇ ಈ ವರ್ಷದಲ್ಲಿ ನಡೆದಿರೋ ಒಂದು ಗುಡ್ ಮೂಮೆಂಟ್ ಅಂದ್ರೆ ಇದೆ. 2025ರಲ್ಲಿ ನಿನ್ನ ಬೆಸ್ಟ್ ಮೂಮೆಂಟ್ ಏನು ಅಂತ ಕೇಳಿದೆ ಯಾರಾದ್ರೂ. ನಾನು ಹೇಳದೆ ನಮ್ಮಮ್ಮ 3 ದಿನ ಕಂಟಿನ್ಯೂಸ್ ವಾಕಿಂಗ್ ಹೋಯ್ತಂತ. ಒಂದು ದಿನ ಹೋಗಂಗಿಲ್ಲ. ವಾ ನೋಡ್ತೀನಿ ಎಷ್ಟು ದಿನ ಹೋಗ್ತಾರಂತ. ನಮ್ಮಮ್ಮ ಏನಾಗ್ತಿದೆ, ಹುಡುಗಿ ಎಲ್ಲ ವಾಕ್ ಮಾಡಿದ್ರೆ ಎಷ್ಟಲ್ಲಿ ಹೇಳಿದ್ದೆ ಬಿಡು. ಹೇಳೋರು ನಮ್ಮಮ್ಮ ವಾಕ್ ಮಾಡಿ ಅಂತ ತುಂಬಾ ಹೇಳಿದ್ದಾರೆ. ಮಾಡಿ ಹೌದು ನಮ್ಮಮ್ಮನ ಹುಡುಗಿ ಅಂತಾರಲ್ಲ, ಅದು ಇವಾಗ ಇರೋದು. ಆಂಟಿ ಕಣಮ್ಮ ನೀನು. ಅಜ್ಜಿ ಆಗ್ತಿದ್ಯಾ ನೀನು. ಅಲ್ಲಿವರೆಗೂ ಅಜ್ಜಿ ಇಲ್ಲ. ಅಜ್ಜಿ ಒಟ್ಟಿನಲ್ಲಿ ಚೋಟ ಮರಿನ ಬಿಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ. ಬಂದು ನನ್ನ ಕಾಲಿಗೆ ಬಿದ್ಲು. ಅದಕ್ಕೋಸ್ಕರ ಹೋಗ್ಲಿ ಪಾಪ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಕಾಲಿಗೆ ಬಿದ್ದಿದ್ಕೆ ಕರ್ಕೊಂಡು ಹೋಗ್ತಾ ಇರೋದಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಬೇಡ ಹಿಂಗೆ ನಾನೇ ಹಿಂಗೆ ಕೊಟ್ಬಿಟ್ಲು. ಕರುಣೆ ಉಪ್ಪು ಬಂದ್ಬಿಡ್ತಲ್ಲ, ಅದಕ್ಕೆ ಹೋಗ್ಲಿ ಪಾಪ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಒಳ್ಳೆ ಟೈಮಿಗೆ ಬಂದ್ಬಿಟ್ಟಿದ್ದೀರಾ, ಹಂಗೆ ಕರ್ಕೊಂಡೋಗಿ ಹುಡುಗನ ಕರ್ಕೊಂಡೋಗ್ಬಿಡಿ. ಅಕ್ಕ ನೀವು ಬನ್ನಿ, ಇವಳು ಬೇಡ. ಒಂದ್ ನಿಜವಾದ ಸತ್ಯ ಹೇಳ, ಇದುವರೆಗೂ ಯಾರಿಗೂ ಹೇಳಿದ್ರೆ ಒಂದ್ ಸತ್ಯ ಹೇಳ, ಭವಿತಕ್ಕಿಂತ ನೀವೇ ಚೆನ್ನಾಗಿದ್ದೀರಾ. ನೀನ್ ಗಬ್ಬಿ ಬಾ, ನೀನು ಗಬ್ಬಿ. ಬೇಗ ಮಾಡ್ಬೇಕಂತೆ ಶಾಪಿಂಗ್ ಮಾಡಕ್ಕೆ. ಬೇಗ ಎಲ್ಲ ಮಾಡಂಗಿಲ್ಲ. ಇವತ್ತು ನಮ್ಮ ಅಮ್ಮ ಸ್ಯಾರಿ ಪರ್ಚೇಸ್ ಮಾಡ್ತಾರೆ. ಅದು ಎಷ್ಟು ಮಮ್ಮಿ, 5,000 ರೂಪಾಯಿದ. ಗೈಸ್, ಫೈನಲಿ ಬಂದು ಬಟ್ಟೆ ಅಂಗಡಿಗೆ ಬಂದಿದೀವಿ ಬಟ್ಟೆ ತಗೊಳ್ಳೋದಿಕ್ಕೆ. ಇವಾಗ ಪರ್ಚೇಸಿಂಗ್ ಬಂದ್ಬಿಟ್ಟು ನಮ್ಮ ಅಮ್ಮ ಏನ್ ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಅಮ್ಮ ಸೀರೆನಾ ಟಾಪಾ? ಸೀರೆನ ತಾನೆ ಫಿಕ್ಸು.
ಪಕ್ಕ ಸೀರೆ ನಮ್ಮಮ್ಮ. ಯಾಕಂದ್ರೆ ಬಡ್ಜೆಟ್ ಜಾಸ್ತಿ ಇದ್ದಾಗ ಸೀರೆ, ಬಡ್ಜೆಟ್ ಜಾಸ್ತಿ ಇದ್ದಾಗ ಸೀರೆ, ಬಡ್ಜೆಟ್ ಕಮ್ಮಿ ಇದ್ದಾಗ ಟಾಪ್ ಅಷ್ಟೇ. ಪರ್ಚೇಸಿಂಗ್ ನಡೀತಿದೆ ಅಣ್ಣ. ಯಾವ್ದು ಎಕ್ಸ್ಪೆನ್ಸಿವ್ ಇದೆ ಅದೇ ಕೊಡೋಣ ನಮ್ಮಮ್ಮಗೆ. ಮಾ ಎಕ್ಸ್ಪೆನ್ಸಿವ್ ಅಂತ ಏನಾದ್ರು ನಾನು ವರ್ಡ್ ಹೇಳಿದ್ರೆ ಅಮ್ಮ ನಿನ್ ಮುಖನೇ ನೋಡೋದು. ಏನು ಅಂತ ಗೊತ್ತಾಯ್ತಲ್ಲ ಅಂತ. ಎಕ್ಸ್ಪೆನ್ಸಿವ್ ಅಂದ್ರೆ ಜಾಸ್ತಿ ಬಡ್ಜೆಟ್, ಜಾಸ್ತಿ ಅಮೌಂಟ್ ಇರೋ ಒಂದು ಸ್ಯಾರಿ ತಗೋಂತ ಏನಾದ್ರು ನಿಮ್ಮ ಅಮ್ಮಗೆ ಹೇಳಿದ್ರೆ ಅಮ್ಮ ಡೈರೆಕ್ಟ್ ನಾವು ಅಪ್ಪ ನೋಡ್ತಾರೆ, ನೋಡ್ಬಿಟ್ಟು ತಗೊಳ್ಳೋದು. ನೋಡಿ ಮಾಡಿ ಬಟ್ಟೆ ಪರ್ಚೇಸ್ ಮಾಡಿ, ಅದು ನಿಯಮ, ನಮ್ಮನ್ನ ನೋಡೋ ನಿಯಮ ಅದು. ಅಮ್ಮ ಬ್ರೇಕ್ ಮಾಡಮ್ಮ, ಅಮ್ಮ ಬ್ರೇಕ್ ಮಾಡ, ಆ ನಿಯಮನ ಬ್ರೇಕ್ ಮಾಡಮ್ಮ. ಎಕ್ಸ್ಪೆನ್ಸಿವ್ ಇರೋ ತಗೊಳಮ್ಮ. 24 25 ಅಂದರೆ 25 ಇಯರ್ಸ್. ನಾವು ಹೆಂಗೆ ಅಣಗಾಡಿದ್ವಿ ಅಂತ ಇಲ್ಲಿ ಗೊತ್ತಾಗತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಹೆಂಗೆ ಅಣಗಾಡಿದೀವಿ ಅಂತ. ಪರ್ಚೇಸಿಂಗ್ ನಡೀತಿದೆ. ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡೋಣ ನಮ್ಮ ಅಮ್ಮಗೆ. ಎಲ್ಲಿ ಬೇಕಲ್ಲಿ ಮಲ್ಗೋದು, ಎಲ್ಲಿ ಬೇಕಲ್ಲಿ ಮೊಬೈಲ್ ನೋಡೋದು. ಇದೇ ಹೇಳ್ಕೊಟ್ರದು ನಿಮ್ಮಮ್ಮ, ಇದೇ ಹೇಳ್ಕೊಟ್ರದು. ಅಲ್ಲಿ 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 ಸೀರೆ ಪರ್ಚೇಸ್ ಮಾಡ್ತವ್ರೆ ಆಂಟಿ. ಆ ಕಲರು ಮೊಬೈಲ್ ನೋಡಂಗಿದ್ರೆ ಮನೇಲಿ ಇರ್ಬೋದಿತ್ತು. ಅಲ್ಲಿ ಸೀರೆ ಕಲರ್ ಹೆಂಗೈತೆ ಹೇಳದ್ ಬಿಟ್ಟು ನೀನೇನೋ ಏನ್ ಹೇಳ್ದು, ಹುಡ್ಗಿರ್ ಸೆಲೆಕ್ಷನ್ ಅಂತೆ, ನೀವಳು ಹುಡ್ಗಿ ಅಲ್ವಂತೆ. ಇಷ್ಟ ಆತರ ಎಲ್ಲ ಬೀಳಂಗಿಲ್ಲ, ಆತರ ಎಲ್ಲ ಬೀಳಂಗಿಲ್ಲ, ಆತರ ಎಲ್ಲ ತಗೊಂತೈತ್ ಮಮ್ಮಿ. ಪ್ರೈಸ್ ಫೈನಲಿ ಸೆಲೆಕ್ಷನ್ ಆಯ್ತಂತೆ. ಯಾವ್ದು ಇದಾ? ಓ ಇದು ಸೆಲೆಕ್ಷನ್ ಆಯ್ತು. ಎಷ್ಟು ಮಾ? ಇದು ಫೈನಲಿ ಫಿಕ್ಸ್ಡ್. ಎಲ್ಲಿ ಈ ಕಲರ್ ತಕ್ಕಂಗೆ ನಾವು ಅಪ್ಪ ಶರ್ಟ್ ತಗೋಬೇಕಾಗ ಮ್ಯಾಚಿಂಗ್ ತಗೊಂಬಂದು. ಓಕೆ, ಹೀರೋ ಎಲ್ಲ ಲೇಡಿ ಸೆಕ್ಷನ್. ಈಗ ನಾವು ಅಪ್ಪ ನೋಡ್ಬೇಕಂದ್ರೆ ಮೇಲೆ ಹೋಗ್ಬೇಕು, ಮೇಲೆ ಸೆಕ್ಷನ್ಗೆ. ಮೇಲೆ ಹೋಗಿ ನಾವು ಅಪ್ಪಂಗೆ ಒಂದು ಶರ್ಟು, ಒಂದು ಪ್ಯಾಂಟು, ಆಮೇಲೆ ನನಗೇನಾದ್ರು ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ತಗೋಬಹುದು. ಇವತ್ತು ನೀವು ಹೆಂಗ್ ತೋರಿಸ್ತೀರಂದ್ರೆ ನಮ್ಮ ಅಪ್ಪಂಗೆ ನಮ್ಮ ಅಪ್ಪ ಕಳ್ದೋಗ್ಬೇಕು. ಶರ್ಟ್ಗಳು ತೋರಿಸ್ಬಿಟ್ಟು ಅವ್ರು ಕಳ್ದೋಗ್ಬೇಕು. ಇದಕ್ ಮ್ಯಾಚಿಂಗ್ ಇರ್ಬೇಕು. ಓದ್ಸಲಿ ಅವರೇ ಕೊಟ್ಟಿದ್ದು. ಆದ್ರೆ ಅವ್ರು ಹೆಂಗಂದ್ರೆ ಸಖತ್ ಬೈ ಸಖತ್ ಐತೆ ಅಂಕಲ್, ನೀವ್ ಆ ಕಡೆ, ನೀವು ಸೂಪರ್, ನೀವು ಹಿಂಗೆ ನಮ್ಸದ್ ಹೇಳ್ಬಿಟ್ಟವ್ರು. ತಕೊಂಡ್ ಹೋಗೋವರ್ಗು ಬಿಡಲ್ಲ ಒಟ್ಟಲ್ಲಿ ಅವ್ರು. ತಗೋಬಂದ್ರು, ಮ್ಯಾಚಿಂಗ್ ತಗೊಬಂದ್ರು. ಆದ್ರೆ ನಮ್ಮ ಅಮ್ಮಗೆ ಇಷ್ಟ ಆಗ್ಬೇಕಲ್ಲ. 100% ಮ್ಯಾಚ್ ಆಗುತ್ತೆ. ಇದನ್ನ ಟ್ರಯಲ್ ಎಲ್ಲ ಇಲ್ಲಿ ಮಾಡಂಗಿಲ್ಲ ಅಲ್ಲ. ನಾ ಯಾವ್ದು ಹೇಳ್ತಾರೆ ಇಸ್ಕೊಳ್ಳಿ. ಅವ್ರು ಫುಲ್ ಪರ್ಫೆಕ್ಟ್ ಮ್ಯಾಚಿಂಗ್ ಕೊಡ್ತಾರೆ. ಈಗ ಅವ್ರ ಪರ್ಫೆಕ್ಟ್ ಮ್ಯಾಚಿಂಗ್ ಯಾವ್ದು ಅಂತ ಹಂಗೆ ಆನ್ ಸ್ಪಾಟ್ ಹೇಳ್ಬಿಡ್ತಾರೆ. ಶಾಪಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾ ಇದೀಯಾ? ಶಾಪಿಂಗ್ ಮಾಡೋ ಟೈಮಲ್ಲಿ ಬಸ್ಕಿ ಹೊಡಿತಿದ್ಯಾ? ಹೊಡಿ ಬಸ್ಕಿ. ಬಸ್ಕಿ ಜೊತೆಗೆ ಒಂದು ಬೀಟಿಂಗ್ಸ್ ಹೊಡಿ. ಈ ಒಂದು ಶರ್ಟಿಗೆ ಈ ಪ್ಯಾಂಟ್ ಮ್ಯಾಚ್ ಅಂತೆ. ಇವಾಗ ನನಗೆ ಬೇಡ ಅಲ್ಪಪ್ಪ, ಅಲ್ಲಿ ಕೊಡು. ಇವಾಗ ಟ್ರಯಲ್ ಹೋಗ್ಬಿಟ್ಟು ಹಾಕೊಂಡ್ ನೋಡೋಣ. ಶರ್ಟ್ ಟೈಟ್ ಅಂತೆ ಗೈಸ್, ಶರ್ಟ್ ಟೈಟ್ ಆಗಿದೆ. ಇಲ್ಲ ಚೆನ್ನಾಗೈತೆ ಪಾಪ. ನಾನು ಫಾರ್ಮಲ್ಸ್ ಹಾಕೋಬೇಕು. ಪಾಪ ಫಾರ್ಮಲ್ಸ್ ಪಾಪ ಹೋಗೊಂದು ಇದು ಒಂದು ಒಳ್ಳೆ ಎಂಟ್ರಿ ಕೊಡು ಪಾಪ, ಸಾಂಗ್ ಹಾಕ್ತೀನಿ. ಪಕ್ಕ 25ನೇ ವರ್ಷಕ್ಕೆ ಗಂಡು ಇಲ್ಲೇ ಇದು ರೆಡಿ ಆಯ್ತು. ಅಪ್ಪ ಏನ್ ಹೇಳ್ತಿದ್, 25 ವರ್ಷ ಮದ್ವೆ ಆಗಿ ಕಷ್ಟಪಟ್ಟು ಅಂತ. ಕಷ್ಟಪಟ್ಟು ಅನ್ನೋ ವರ್ಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರೀತಿ ಇದೆ ಅಂದ್ಬಿಟ್ಟು. ಫೈನಲಿ ಈ ಒಂದು ಶರ್ಟ್, ಈ ಒಂದು ಪ್ಯಾಂಟ್ ಫಿಕ್ಸ್ ಆಗಿದೆ. ಅಂಡ್ ಚೆನ್ನಾಗಿ ಕಾಣ್ತಿದೆ ಪಾಪ, ಮಮ್ಮಿಗಿಂತ ಚೆನ್ನಾಗಿದೆ. ಮಮ್ಮಿ ಯಾವತ್ತೂ ಚೆನ್ನಾಗಿಲ್ಲ, ಸುಮ್ಮನೆ ಖುಷಿಗೋಸ್ಕರ ನಾನು ಹೇಳ್ತೀನಿ ಯಾವ್ದು ಚೆನ್ನಾಗಿದೆ ಅಂತ. ಅಣ್ಣ ಸೂಪರು, ಅಣ್ಣ ಸೂಪರು, ಅಣ್ಣ ಸೂಪರು. ಸರಿ ಯಾವ ಮನೇಲಿ ಹೆಂಗೈತ್ ಗೊತ್ತಾಯ್ತು, 3 ಕಲರ್ ಅವೆ, ಸೇಮ್ ಇದೇ ತರನೇ ಅವೆಲ್ಲ. ಸರಿ ಇದೇ ಕ್ವಾಲಿಟಿ ಆ ಕಲರ್ ತಗೋ. ಇವತ್ತು ನಮ್ಮ ಅಮ್ಮ ಹೆಂಗ್ ಹೇಳ್ತಾರೋ ಅದೇ ಶರ್ಟ್ ತಗೋತೀನಿ. ಆಮೇಲೆ ಅಮ್ಮ ಚೂಸ್ ಮಾಡಿರೋ ಶರ್ಟ್ನೇ ತಗೋತೀನಿ. ಸೆಲೆಕ್ಷನ್ ನಡೀತಿದೆ, ನೋಡುವ. ನನಗೂ ಸೇಮ್ ಅದೇ ಕಲರ್ ಮ್ಯಾಚಿಂಗ್ ಕೊಟ್ಟವ್ರೆ. ಇವಾಗ ಇದನ್ನ ಹಾಕೊಂಡು ಟ್ರಯಲ್ ಮಾಡಬೇಕು. ಇಲ್ಲಿಂದ ಬಂದ್ಬಿಟ್ಟು ಲಾಕ್ ಆಯ್ತು ತಕ್ಷಣ ಇಲ್ಲಿ ನೋಡ್ತೀನಿ, ಯಾರಪ್ಪ ಸಡನ್ ಆಗಿ ನನ್ನ ಥರನೇ ಅವ್ರು ಅಂದ್ಬಿಟ್ರು. ನಾನೇ ಬೆಚ್ಚಿಬಿಟ್ಟಿದ್ದೀನಿ. ಅಂದ್ರೆ ನನ್ನ ಮುಖ ನೋಡಿ ನಾನೇ ಬೆಚ್ಚಿದ. ಸಡನ್ ಆಗಿ ಪಾಸ್ ಆದಾಗ ಚೂರು ಭಯ ಆಯ್ತು ಅಷ್ಟೇ. ಈಗ ತೊಗೊಂಡು ಹೋಗಿದ್ದೀನಿ, ಸ್ಮಾರ್ಟ್ ಆಗಿದ್ದೀನಿ ನಾನು. ಸ್ಮಾರ್ಟ್ ಐ ಆಮ್ ಸ್ಮಾರ್ಟರ್, ಐ ಆಮ್ ವೆರಿ ಸ್ಮಾರ್ಟ್, ಐ ಆಮ್ ವೆರಿ ಕ್ಯೂಟ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್.
ನ್ಯಾಷನಲ್ ಟೈಲರ್ ಬೈ ಪಾಪ ಬೈ ಅಮ್ಮ ಬೈ ಮಮ್ಮ ಒಂಚೂರು ಕಂಟೆಂಟ್ ಆಗುತ್ತೆ. 165 ದಿನ ರಜಾ ಹಾಕ್ತಂಗೆ ಕೆಲಸ ಮಾಡ್ಯಾಳೆ ಗಾರ್ಮೆಂಟ್ಸ್. ಏನೋ ಅಪ್ಪಲ್ಲ ನೀನು ಕೂತ್ಕೊಳ್ಳಿ. ನೀವು ಬೈ ಪಾಪ ಹಿಂಗೆ ಒಂದು ಪಾಪ ಹಿಂಗೆ ಮುಂದೆ ಅಲ್ಲಿ ಹತ್ರಕ್ಕೆ ಹೋಗು ಒಂಚೂರು ಏನ್ ಮಾಡ ಮಾಡಿಲ್ಲ ಅಂತ ಹಿಂಗೆ ಬೈ ಹತ್ರ ಹೋಗು ಹಂಗೆ ಬೈ ಬೈ ಪಾಪ. ಇಲ್ಲ ಇವಾಗ ತಗೊಳ್ಳಿ ಅಂತ ಸುಮ್ಮನೆ ನಿಂತಿದ್ದೀನಿ. 25ನೇ ವರ್ಷಕ್ಕೆ ಅದಕ್ಕೆ ಸುಮ್ಮನೆ ಇರೋದು. ಏನ್ ಅನ್ಕೊಂಡಿದ್ಯಾ? ನಾ ಅಪ್ಪನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಪ್ಪ ನೀನು? 25ನೇ ವರ್ಷ ಅದಕ್ಕೋಸ್ಕರ ಅದು ಡಿಸಿಪ್ಲಿನ್ ಕಡೆ ಇದು. 25ನೇ ವರ್ಷದಲ್ಲೂ ಕಿತ್ತಾಡ್ತೀರ ಅಂದ್ರೆ ಎಷ್ಟು ಲವ್ ಇರ್ಬೇಕು ಪಾಪ. ಅಮ್ಮ 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 25ನೇ ವರ್ಷದಲ್ಲೂ ಕಿತ್ತಾಡ್ತಿದ್ರೆ ಎಷ್ಟು ಲವ್ ಇರಲ್ಲ. 75 ಆದ್ರೂ ಹಿಂಗೆ ಕಿತ್ತಾಡೋದು. ಅದೇ ಲವ್ ಜಾಸ್ತಿ. ಏಯ್ ಟೈಮ್ ಆಯ್ತು. ಸಾಕು ನೋಡಿ ರೇಷನ್ ಅಂಗಡಿಗೆ ಹೋಗ್ಬೇಕು ನೋಡಿ. ಕಿತ್ತಾಡ್ತವ್ರೆ 25ನೇ ವರ್ಷ ಆನಿವರ್ಸರಿ ದಿನ ಕಿತ್ತಾಡ್ತವ್ರೆ. ಇನ್ನು ಆನಿವರ್ಸರಿ ದಿನ ಬಂದಿಲ್ಲ, ಬಟ್ ಕಿತ್ತಾಡ್ತವ್ರೆ. ಇಲ್ಲಿ ಬಟ್ಟೆ ಎಲ್ಲ ಫಿಕ್ಸ್ ಆಯ್ತು, ಇನ್ನೊಂದು ಬೆಲ್ಟ್ ಬಾಕಿ ಇದೆ, ಅದನ್ನ ತಗೊಂಡು ಮನೆಗೆ ಓಡ್ಬೇಕು. ಆಲ್ ಡನ್, ವಿ ಆರ್ ಗೋಯಿಂಗ್. ಕೊಡು. ಗಬ್ಬಿ ಸುದೀಪನ್ ಮದ್ವೆಗೆ ಹಿಂಗೆ ನಿಮ್ಮ ಅಪ್ಪನ ಬಟ್ಟೆ ಹಾಕ್ಸೋದು ನಾವು. ಹಿಂಗೆ ಪಪ್ಪ ರೆಡಿ ಆಗುತ್ತಂತೆ, ಹಿಂಗ ಅಮ್ಮ ರೆಡಿ ಆಗುತ್ತಂತೆ. ಇದೆಲ್ಲ ಇಷ್ಟೆಲ್ಲ ಹಾಕೋತೆ ಇದು. ಕೊಡ್ಸ್ಕೊತೇನೆ. ಪಾಪ ದೇವ್ರೆ ಗೈಸ್, ಒಂದೇ ದಿನ ಸಂಧ್ಯಾ ಜೊತೆ ಇದ್ದಿದ್ ಪೂರ್ತಿ ದಿನ ಸೇಮ್ ಸಂಧ್ಯಾ ಜೊತೆ ಸೇಮ್ ಸಂಧ್ಯಾ ಹೆಂಗ್ ಬಂದೈತೋ ಹಂಗೆ ಬಂದಿರೋದು. ಮಿನಿ ಸಂಧ್ಯಾ ಕರೆಕ್ಟ್. ಇವಳು ಮಿನಿ ಸಂಧ್ಯಾ ಆಗ್ಬಿಟ್ಟವಳೆ. ಆಹಾ ಲೇಲೆ ಮರಿ ಯಪ್ಪ. ಹೇಳು ಇನ್ನೊಂದ್ಸರಿ ಹೇಳು. ಡಿಸ್ಕೌಂಟ್ ಮಾಡ್ಕೊಳ್ಳಿ, ನಾವು ಡೈಲಿ ನಿಮ್ ಶಾಪಿಗೆ ಬರ್ತೀವಿ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ. ಈ ಕಮೆಂಟ್ ಪೂರ್ತಿ ಈಗ ಭವಿತಾ. ಈ ಚೋಟ ಮರಿ ಅವಾಲ ಬಂದು ಹಿಂಗೆ ತಲೆ ತಿನ್ನುತ್ತೆ ಅಂತ ಹೇಳಿ ಹೇಳಿ ಅಣ್ಣ, ನೀವು ಒಂಚೂರು ಹೇಳ್ಬೇಡ. ಎಷ್ಟು ತಲೆ ತಿಂತೀರ ನಮ್ ತಲೆನು ಅಂತ ಹೇಳ್ಬಿಡಿ ಅಣ್ಣ. ನಮ್ ತಲೆ ಯಾಕೆ ತಿಂತೀರ ಅಂತ ಹೇಳ್ಬೇಡ. ಓ ಕಳ್ಸ್ಬಿಡಿ ಆಚೆ ಕಳ್ಸ್ಬಿಡಿ ಅಣ್ಣ. ಅಪ್ಪ ಜೆರಾಕ್ಸ್ ಸೇಮು ಕಾಡಲ್ಲಿ ಉಟ್ಬಿಟ್ಟಿದ್ಯಾ ನೀನು. ಕಾಡೆಮ್ಮೆ ಗೊತ್ತಾ? ಎಕ್ಸ್ಪ್ರೆಷನ್ ಹೊಡಿಯಕ ನೋಡಿ ಸಂಧ್ಯಾ ಸೇಮು ಯಪ್ಪ ದೇವ್ರೆ. ಒಂದ್ ಅದ್ಭುತ ತೋರಿಸ್ತೀನಿ ರೀ. ಇದಕ್ಕೂ ಡಿಫ್ರೆನ್ಸೇ ಇಲ್ಲ. ಸೇಮು ಟಿಟ್ಟು ಸೇಮು. ಹೌದು, ಇದು ಕರ್ಗ, ಇದು ಕರ್ಗಿ. ಬುಜ್ಜಿ ತಮ್ಮ. ಏ ಯಾವ ಮೂಲೆ ಅಂತ ಬೆಳ್ಳಗಿದೆ. ಹೋಗು. ಗೈಸ್ ಫೈನಲಿ ಪರ್ಚೇಸಿಂಗ್ ಎಲ್ಲ ಡನ್. ಇವಾಗ 25ನೇ ವರ್ಷದ್ದು ಒಂದು ಬಟ್ಟೆ ಶಾಪಿಂಗ್ ಅಂತ ಮಾಡಬೇಕಿತ್ತು. ಫೈನಲಿ ಡನ್, ಅದು ಕಂಪ್ಲೀಟ್ ಮುಗಿದು ಪ್ಯಾಕಿಂಗ್ ಆಗಿ ಈಗ ಮನೆಗೆ ಹೊರಡಬೇಕು. ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡುವ. ಹೋಗಿ ಊಟ ಮಾಡಬೇಕು, ಚೆನ್ನಾಗಿ ಹೊಟ್ಟೆ ಸಿದೈತೆ. ಲೆಟ್ಸ್ ಏನಾಗುತ್ತೆ ಅಂತ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಅಲ್ಲಿ ಪಾನಿಪುರಿ ತಿನ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಹಾಯ್ ಮಾಮ್, ಖುಷಿ? ಇನ್ನೇನೋ ಕೆಲವೇ ದಿನಗಳಲ್ಲಿ 25ನೇ ವರ್ಷದ ಆನಿವರ್ಸರಿ ಬರ್ತಿದೆ. ಹೇಳೋದು ಮಾತ್ರ ದೊಡ್ಡದಾಗಿ, ಸೆಲೆಬ್ರೇಟ್ ಮಾಡೋದು ಚಿಕ್ಕದಾಗಿ. ಹೇಳ್ಬೇಕು ಎಲ್ರೂ ಗೊತ್ತಾಗಬೇಕು, ಬಟ್ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಬೇಕು. ದೊಡ್ಡದಾಗಿ ಸೆಲೆಬ್ರೇಟು ಮಾಡ್ತೀನಿ ನೆಕ್ಸ್ಟ್ ವರ್ಷ. ಈ ವರ್ಷ ಇಲ್ಲಾಂದ್ರೆ ಈ ವರ್ಷದಲ್ಲಿ ನನಗೇನೋ ತುಂಬಾ ಲಕ್ಕು, ಫಿನಾನ್ಷಿಯಲ್ ತುಂಬಾ ಸ್ಟ್ರಾಂಗ್ ಆಯ್ತು ಅಂದ್ರೆ ಖಂಡಿತ ಆನೆಸ್ಟ್ಲಿ ನಮ್ಮಮ್ಮ ಅನ್ಕೊಳ್ಳೋಕ್ಕೂ ಮೀರಿ ಮಾಡಿಸ್ತೀನಿ ಮಮ್ಮಿ. ನಿಜವಾಗ್ಲೂ ಫಿನಾನ್ಷಿಯಲ್ ಅಂದರೆ ನನಗೆ ಅನಿಸ್ಬೇಕು, ಓಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಮಾಡಬಲ್ಲೆ ಅಂತ ನನಗೆ ಅನಿಸ್ಬೇಕು, ಅವಾಗ ಮಾಡ್ತೀನಿ. ಈಗ ಸದ್ಯಕ್ಕೆ ಸಿಚುವೇಶನ್ ನಾಟ್ ಗುಡ್, ಹೆಂಗೋ ನಡೀಲಿ ಅಲ್ವ ನಮ್ಮ ಬಡವ, ನೀವು ಮಡಗ್ದಂಗಿರು ಅಂತ ಹೇಳ್ತದೆ ನಮ್ಮಮ್ಮ. ನನಗೆ ಗೊತ್ತು ಹಂಗೆ ಇರ್ತೀನಿ. ಸದ್ಯಕ್ಕೆ ಇವಾಗ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಒಂಚೂರು ಎಡಿಟ್ ಇದೆ, ಮುಗಿಸ್ಕೋಬೇಕು. ಕಂಪ್ಲೀಟು ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ಡೈಲಿ ಬ್ಲಾಗ್ಸ್ ಮಾಡಿ ಅಂತ ಹೇಳ್ತಿದ್ದೀರಾ, ಬಟ್ ಡೈಲಿ ಬ್ಲಾಗ್ಸ್ ಮಾಡ್ಬೋದು. ನನಗೆ ಬೇಕಾಗಿರೋ ಒಂದು ರೆಸ್ಪಾನ್ಸ್ ನನಗೆ ಇನ್ನೂ ಸಿಗ್ತಲ್ಲ. ಸೊ ನಿಮ್ಗೆ ಇನ್ನೂ ಕನೆಕ್ಟ್ ಆದಾಗ, ಇನ್ನೂ ಅಟ್ಯಾಚ್ಮೆಂಟ್ ಆದಾಗ ಆವಾಗ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸಿ ಹೋಗ್ತಾ ಖಂಡಿತ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಇರೋದು, ಒಂದೊಳ್ಳೆ ಚಾಲೆಂಜಿಂಗ್ ಬ್ಲಾಗ್ ಇರೋದನ್ನ ತರ್ತಾ ಇದ್ದೀನಿ. ಆದಷ್ಟು ಬೇಗ ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ವಿಲ್ ಟ್ರೈ ಇಟ್. ಬರ್ತೀನಿ ಆದಷ್ಟು ಬೇಗ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಗಾಯ್ಸ್. ಲವ್ ಯು ಆಲ್. ಬಾಯ್.